ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ನ ಹೊಸದುರ್ಗ ತಾಲೂಕ್ನ ನೀರ್ಗುಂದ ಗ್ರಾಮಕ್ಕೆ ಬಂದಿದ್ದೇವೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಈ ನೀರ್ಗುಂದ ಎಂಬ ಗ್ರಾಮ ತುಂಬಾ ಐತಿಹಾಸಿಕ ಸ್ಥಳವಾಗಿದೆ. ಮುಂಚೆ ಇದಕ್ಕೆ ನೀಲಾವತಿ ಪಟ್ಟಣ ಎಂದು ಕರೀತಿರ್ತಾರೆ, ಈಗ ಇದಕ್ಕೆ ನೀರ್ಗುಂದ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಇಲ್ಲಿ ಹಲವಾರು ಐತಿಹಾಸಿಕ ದೇವಸ್ಥಾನಗಳಿವೆ. ಹೊಯ್ಸಳರು, ಪಲ್ಲವರು, ಚಾಳುಕ್ಯರು ಮತ್ತೆ ವಿಜಯನಗರ ಸಾಮ್ರಾಟರು ಸಹ ಇಲ್ಲಿ ಆಳ್ವಿಕೆ ಮಾಡ್ತಿದ್ದಾರೆ. ಈ ವಾಸ್ತುಶಿಲ್ಪದ ಬಗ್ಗೆ ಹಲವಾರು ಮಾಹಿತಿಗಳು ಇಲ್ಲಿನ ಗ್ರಾಮಸ್ಥರ ಬಳಿ ನಾವು ಕೇಳಿ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ನಮ್ಗೆ ಎಲ್ಲಿಯೂ ಸಹ ಇದುವರೆಗೂ ಕೂಡ ಇನ್ಫಾರ್ಮೇಶನ್ ಕಲೆಕ್ಟ್ ಆಗಿಲ್ಲ. ನಾವು ಇವಾಗ ಗ್ರಾಮಸ್ಥರ ಹತ್ರನೇ ಮಾತಾಡಿ ಇಲ್ಲಿನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಣ. ಬನ್ನಿ. ಊರಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ನೀವು? ನಾವು 80 ವರ್ಷದಿಂದ ಇದೀವಿ. ಈ ಊರಿನ ಬಗ್ಗೆ ಏನ್ ಗೊತ್ತು ನಿಮ್ಗೆ? ನೀರ್ಗುಂದ ನೀಲಾವತಿ ಪಟ್ಟಣ ಅಂತ ಇದೆ ಊರ ಹೆಸರು. ಆ ಪಟ್ಟಣದಾಗೆ ಇದ್ದಾಗ ಒಬ್ಬ ಜಕಣಾಚಾರ್ಯನನು ಬಂದು ದೇವಸ್ಥಾನ ಮಾಡಕ್ಕಂತ ಬಂದರು. ಬಂದಾಗ ಅವನ ಹೆಂಡತಿ ಗರ್ಭಿಣಿಯಾಗಿದ್ದು ಬಂದು ಈ ದೇವಸ್ಥಾನ ಮಾಡ್ಕೊಂಡು ಅಮೃತಾಪುರ ಮಾಡ್ಕೊಂಡು ಬೇಲೂರು ಹಳೆಬೀಡು ಮಾಡಿದ್ರು. ಆವಾಗ ಮಗ ಪ್ರಬುದ್ಧಮಾನಕ್ ಬಂದಾಗ ನಮ್ ತಂದೆರು ಎಲ್ಲಿ ಹೋಗಿದ್ರೆ ನೀನ್ ಹೇಳಲೇಬೇಕು ಅಂತ ಸಣ್ಣನಿಂದಲೂ ಹಠ ಮಾಡಿದೆವು. ಆದ್ರೂ ಅವಮ್ಮ ಎಲ್ಲಿ ಹೋಯ್ತಿ ಅಂತ ಸುಳ್ಳು ಹೇಳ್ಕೊಂತ ಬಂತು. ಕೊನೆಗೊಂದಿನ ನನ್ನ ಮೇಲೆ ಆಣೆ ಇಟ್ಟು ಹೇಳ್ಬೇಕು ಅಂತ ಕಂಡೀಷನ್ ಮಾಡಿದೆ. ಆವಾಗಪ್ಪ ಹಿಂಗ್ ಹೋಗಿದ್ರು, ಹಿಂಗ ಆಗ್ಲಿಲ್ಲ, ಹಿಂಗ್ ಬಂದಿಲ್ಲ, ಹಿಂಗ ಆತು ಹೋತು ಅಂತ ಎಲ್ಲ ಹೇಳ್ತು. ಅದೇ ತಕ್ಷಣಕ್ಕೆ ಅವ್ರ ಮನೆಗಿದ್ದು ರೊಟ್ಟಿ ಬುತ್ತಿ ಅದನ್ನು ಮಾಡಿಸ್ಕೊಂಡು ನಡ್ಕೊಂಡೆ ಬಂದು ಫಸ್ಟ್ ಇಲ್ಲಿ ಬಂದು ಇಲ್ಲೇ ನೋಡ್ಕೊಂಡು ಇದಕ್ಕೆ ಹೋಯ್ದಾನೆ ಅಮೃತಾಪುರಕ್ಕೆ. ಅಲ್ಲಿಗೆ ಹೋಗಿ ಅಲ್ಲಿಂದ ಇದು ಮಾಡ್ಕೊಂಡು ಬೇಲೂರು ಹಳೆಬೀಡಿಗೆ ಹೋಗಿದ್ದಾನೆ. ಮಾಡ್ಕೊಂಡು ಅಲ್ಲಿಗೆ ಹೋಗಿದ್ದಾನೆ. ಅಲ್ಲಿಗೆ ಹೋದಾಗ ಏನಂತ ಹೇಳಿದ್ರು, ಅವರು ಎಲ್ಲ ದೇವಸ್ಥಾನ ಎಲ್ಲ ಮುಗಿಸಿ ಇನ್ನೇನು ಊರಿಗೆ ಹೋಗ್ಬೇಕು ಅಂತ ಹೊರಟದಂತೆ. ಅವಾಗ ಕಪ್ಪೆ ಚನಕೇಶ್ವರ ಅಂತ ಒಂದು ದೇವರೈತೆ ಅಲ್ಲಿ ಐತಿ. ಅದ್ರ ಹೊಟ್ಟೆ ಒಳಗೆ ಒಂದು ಕಪ್ಪೆ ಇಟ್ಟು ಮಾಡಿದ್ರಂತೆ ಅವರು. ಆಮೇಲೆ ಅವರು ಏನಂತ ಶಾಸ್ತ್ರ ಬರ್ದ್ರಂತೆ, ಇದ್ರೊಳಗೆ ಏನೈತಿ ಅಂತ ಹೇಳಿದ್ರಿಗೆ ನಾನು ಈ ಮುಂಗ ಎರಡನ್ನೂ ಕಟ್ ಮಾಡಿಸ್ತೀನಿ ಅಂತ ಆಗಿತ್ತಂತೆ. ಆಮೇಲೆ ಇವನು ಹೋಗಿ ಅಲ್ಲಿ ನೋಡಿ ಇದಾದಾಗ ಬರ್ದದ್ ನೋಡಿ ಇದ್ರಾಗ ಇರೋದ್ ನಾನು ಹೇಳ್ತೀನಿ ಅಂತಂದಂತೆ. ಆತು ಹೇಳಪ್ಪ ಅಂದಂತೆ. ಅವಾಗ ಹಿಂಗೆ ಅಂತ ಎಲ್ಲ ಹೇಳಿ ಅದು ಹೊಡೆದು ತೆಗೆದು ಕಪ್ಪೆ ತೋರ್ಸಿದಂತೆ. ಅವಾಗ ಅವ್ರು ಏನ್ ಮಾಡಿದ್ರು, ನೀನ್ ಯಾರು, ಯಾವ ಊರು, ಇದು ಅಂತ ಎಲ್ಲ ವಿಚಾರ ಮಾಡ್ಕೊಂತ ಬಂದಾಗ ಅವಾಗ ಅವ್ರ ಅಪ್ಪ ಮಗ ಅನ್ನೋದು ಅವಾಗ ಗೊತ್ತಾಗ್ತಂತೆ. ಅವಾಗ ಇದ್ ಮಾಡ್ಕೊಂಡು ಅವ್ರ ಅಪ್ಪನ್ ಕರ್ಕೊಂಡು ಊರಿಗೆ ಹೋದಂತೆ. ಸರಿ ಆಯ್ತು. ನೀಲಾವತಿ ಪಟ್ಟಣ ಅಂತ ಯಾಕೆ ಕರೀತಾರೆ? ಅದು ಹಿಂದೆ ಮಹಾರಾಜರು ಹೇಳಿರೋದು ಇದು ನೀರ್ಗುಂದ ನೀಲಾವತಿ ಪಟ್ಟಣ ಅಂತ. ಇಲ್ಲಿ ಎಷ್ಟು ದೇವಸ್ಥಾನಗಳಿವೆ? ಇಲ್ಲಿ ಸುಮಾರು ಅಂದ್ರೆ 15ರಿಂದ 20 ದೇವಸ್ಥಾನ ಅದಾವೆ. ಯಾವ್ಯಾವ್ದು ಅಂತ ಹೇಳ್ಬೋದಾ ನೀವು? ಹೇಳ್ಬೋದು. ಅದು ಕಟ್ಟೆಗಿರೋದು ಕಲ್ಲೇಶ್ವರ ಅಂತ, ನೃತ್ಯವಿರೋದು ಸಿದ್ದೇಶ್ವರ, ಇದು ಈಶ್ವರ ಲಿಂಗ ಅಂತಿದು 3. ಬೈರದೇವರು, ಎಳಗಂದಮ್ಮ, ಆಂಜನೇಯ, ಬನಶಂಕರಿ, ಗುಳ್ಳಮ್ಮ, ಚೌಡಮ್ಮ, ಮಾತಂಗಿ ಅಮ್ಮ, ಇಷ್ಟೆಲ್ಲ ಇದಾವೆ ಇಲ್ಲಿ. ಈಗ ಪ್ರಸ್ತುತವಾಗಿ ಎಲ್ಲಾ ದೇವರಿಗೂ ಪೂಜೆ ನಡೀತಿದ್ಯಾ? ಎಲ್ಲಾ ದೇವ್ರಿಗೂ ನಡೀತೈತೆ. ಇನ್ನು ದೇವಸ್ಥಾನದಾಗ ಒಂದಕ್ಕೆ ಪೂಜೆ ನಿಲ್ಲಿಸಿದಾರೆ. ಅವರು ಈ ಮೈಸೂರಿಂದ ಬಂದು ಅಲ್ಲಿ ದೇವಸ್ಥಾನ ಎಲ್ಲ ಮಾಡಿದ್ರು. ಮಾಡಿದ್ಮೇಲೆ ಅಲ್ಲಿ ಒಂದು ಲಿಂಗ ಸಿಕ್ತು. ಲಿಂಗನ್ನೆಲ್ಲ ಉದ್ಭವಿಸಿ ಮಾಡಿಟ್ಟೋಯ್ದಾರೆ. ನಮ್ಮೂರಾಗ ಯಾರು ಏನು ನೀರೊಂದು ಬಿಟ್ರೆ ಬೇರೆ ಏನು ಕೊಡ್ಲಿಲ್ಲ. ಪ್ರತಿಯೊಂದು ಅವ್ರೆ ಹಾಕಿ ಕಲ್ಲೆಲ್ಲ ಕೆಡವಿ ಮತ್ತೆ ಕಲ್ಲು ಓದೋಕೆಲ್ಲ ಹೊಸ ಕಲ್ಲು ತಂದು ಹಾಕಿ ಎಲ್ಲ ಮಾಡಿ ಹೋದ್ರು. ಅವಾಗಿನಿಂದ ಅವಕ್ಕೆಲ್ಲ ಬಾಕಲ್ ಮಾಡಿ ಹಾಕಿ ಹೋಗಿದ್ರು. ಈಗ ಅವಕ್ಕೆ ಯಾಕೂ ಪೂಜೆ ಇಲ್ಲ. ಇನ್ನಿದ್ದವೆಲ್ಲವೂ ಪೂಜೆ ಮಾಡ್ತಾ ಇದೀವಿ. ನಾನ್ ಕೇಳ್ಬಂದಂತೆ ಮೈಸೂರು ಸಂಸ್ಥಾನದಲ್ಲಿ ಈ ಊರಿನ ಬಗ್ಗೆ ಓಲೆಗರಿ ಇದೆ, ಎಷ್ಟು ಸ್ಯಾಂಕ್ಷನ್ ಆಗಿದೆ ಅಮೌಂಟ್ ಅನ್ನೋದ್ರ ಬಗ್ಗೆ ಕೇಳ್ಬಿಟ್ಟಿದೀವಿ. ಅದ್ ನಿಜನಾ? ಅದು ಏನೋ ವಿಷಯ ಗೊತ್ತಿಲ್ಲ ವಣಿ ನನಗೆ. ಇದು ಮೈಸೂರಿಂದಲೇ ಬಂದದ್ದು. ಇವೆಲ್ಲ ಮುಜರಾಯಿ ಸೇರಿದವೆ. ಮುಜರಾಯದಿಂದ ಇವೆಲ್ಲನೂ ಮಾಡಿದಾರ ಅವ್ರು. ಮೈಸೂರು ಇದ್ರಾಗ ಎಲ್ಲ ಈ ಶಾಸನ ಎಲ್ಲ ಅಲ್ಲೇ ಐತಿ. ಅವರು ಅದನ್ನೆಲ್ಲ ನೋಡಿ ಇದ್ ಮಾಡಿ ಕಳಿಸಿದಾರೆ. ಬಂದಾಗ ಆ ದೇವಸ್ಥಾನ ಎಲ್ಲ ಮಾಡಿ ಹೋದ್ರು. ಈ ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ, ಈ ದೇವಸ್ಥಾನ ಈಶ್ವರ ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳದವಣೆ ಅವತ್ ಮಾಡಿ ಹೋಗಿದಾರೆ, ನಮಗ್ ಗೊತ್ತಿಲ್ಲ. ಹಿಂದೆಲ್ಲ ಇದ್ರಾಗೆಲ್ಲ ಬಹಳ ಚೆನ್ನಾಗಿತ್ತಂತೆ. ಇಲ್ಲಿ ಒಂದು ಬಾಳೆಕೊನೆ ಅಂತ ಒಂದು ಮಾತೆ ಇಟ್ಟಿದ್ರಂತೆ.
ಒಬ್ಬ ಸ್ವಾಮಿಯರು ಬಂದು ಇಲ್ಲೇ ದೇವಸ್ಥಾನದಾಗಿದ್ದು ಒಂದು 6 ತಿಂಗಳು ಇಲ್ಲೇ ಭಿಕ್ಷೆ ಮಾಡ್ಕೊಂತ ಇಲ್ಲೇ ಇದ್ನಂತಿ. ಅವನು ಅದ್ರಾಗಿರೋದು ವಜ್ರ ವೈಡೂರ್ಯ ಏನೋ ತುಂಬಿದ್ರಂತಿ. ಅವನಿಗೆ ಗೊತ್ತಾಗಿ ಇಲ್ಲಿ ಕಿಟ್ಟುಗಳಾಗೆಲ್ಲ ಬೆಣ್ಣೆ ಕುಳ್ಳ ತಕ್ಕೊಂಬಂದು ರಾಶಿ ಮಾಡ್ಕೊಂಡಿದ್ನಂತೆ. ರಾಶಿ ಮಾಡ್ಕೊಂಡು ಆವಾಗ ಇಲ್ಲಿ ನೋಡು ಇದಕ್ಕೆ ಹಾಕಿ ಕಾಸು ಕರೆಸ್ದಾಗ ಇದು ಬಾಳೆಗೊನೆ ಅಂತ ಮಾಡ್ತಿದ್ರಾಗಿತ್ತಂತೆ ಗೋಪುರದಲ್ಲಿ ಇಲ್ಲಿ ಒಳಗೆ. ಅದು ಆ ಕಾವಿಗೆ ಎಲ್ಲ ಉದುರಿ ಇದಾತು ಅಂತೇಳಿ ಎಲ್ಲ ತಗೊಂಡೋದ ಅಂತ ಹೇಳ್ತಾರೆ. ಸರಿ, ಇವಾಗ ಹಿಂದೆ ಪೂಜೆ ನಡೀತಿಲ್ಲ, 2 ದೇವಸ್ಥಾನಗಳಿದೆ ಅಂತ ಹೇಳಿದ್ರಲ್ಲ, ಅಲ್ಲಿ ದೇವ್ರಿದ್ಯಾ? ಈಶ್ವರಲಿಂಗ ಅದೇ ಸಿದ್ದೇಶ್ವರ ಅಂತ ಒಂದ್ ಐತೆ ಅಲ್ಲಿ. ಯಾಕೆ ಪೂಜೆ ನಡೀತಿಲ್ಲ ಅಲ್ಲಿ? ಇಲ್ಲಿ ಯಾರು ಅದು ಹಿಂದಿಂದಲೂ ಮಾಡಿಲ್ಲ, ಈಗ ಓಪನ್ ಮಾಡಿದ್ಮೇಲೆ ಹಂಗೆ ಪಾನ್ ಬಟ್ಲು ಲಿಂಗು ಐತೆ ಅಷ್ಟೇ. ಮತ್ತೆ ಯಾರು ಅದಕ್ಕೆ ಅವತ್ತಿನಿಂದ ಯಾರು ಇದು ಮಾಡಿಲ್ಲ. ಮತ್ತೆ ಅಲ್ಲಿ ನಿಧಿ ಇದೆ, ಓಕೆ, ಅಲ್ಲಿ ನಿಧಿ ಇದೆ ಅಂತ ಎಲ್ಲ ಕೇಳ್ಪಟ್ಟಿದ್ವಿ. ಮತ್ತೆ ಅದನ್ನೆಲ್ಲ ಸರಿ ಮಾಡಿಸ್ಬೇಕಾದ್ರೆ ಎಲ್ಲ ಏನೋ ಸಿಕ್ಕಿತ್ತು, ಅವೆಲ್ಲ ಬಂದಿತ್ತು ಅಂತ ಆತರ ಎಲ್ಲ ವಿಷಯ ಕೇಳ್ಪಟ್ಟಿದ್ವಿ. ಏನ ಹಂಗಂತ ಕಲ್ಲು ಇಳಿದಾಗ ಒಂದ್ ಹಾವು ಸಿಕ್ಕಿತ್ತು, ಇದಾತು. ಆಮೇಲೆ ಅವ್ರು ಹೋಗಿ ಸರ್ಪ ದೋಷ ಆಯ್ತು ಅಂತೇಳಿ ಇದ್ರಾಗೆ ಕುಕ್ಕೆ ಸುಬ್ರಹ್ಮಣ್ಯಗೆ ಎಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಬಂದು ಮತ್ತೆ ದೇವಸ್ಥಾನ ಮಾಡಿದ್ರವ. ಯಾರಿಗೂ ಏನ್ ಅನಾಹುತ ಆಗಲ್ಲ, ಹಾವಿನಿಂದ ಆಗಲಿಲ್ಲ. ಅದು ಇಳಬೇಕಾದ್ರೆ ಒಂದ್ ಸಿಕ್ಕಿತ್ತು, ಅದನ್ನ ನೋಡಿ ಇದ್ ಮಾಡಿ ಯಾಕೆ ಹಿಂಗ ಆತಲ್ಲ ಅಂತ ಅವ್ರು ಅಲ್ಲಿ ನಿಲ್ಸಿ ಅಲ್ಲಿಗೆ ಹೋಗಿ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ಇದನ್ನ ಮಾಡ್ಕೊಂಡು ಬಂದು ಅದೆಲ್ಲವನ್ನು ಮಾಡಿ ಮುಗಿಸಿ ಹೋದ್ರು. ಮತ್ತೆ ಈ ದೇವಸ್ಥಾನದಲ್ಲಿ ಏನೋ ಕಳ್ತನ ಆಗಿತ್ತು ಅಂತ ಎಲ್ಲ ಏನಿಲ್ಲ ವಣಿ, ಇಲ್ಲಿ ದೇವಸ್ಥಾನದಾಗ ಏನು ಕಳ್ತನ ಇಲ್ಲ. ಅದೇ ಬಸವಣ್ಣ ಒಂದಿತ್ತು, ಬಸವಣ್ಣ ತಗೊಂಡಿದ್ದಾರೆ. ಇದ್ರಾಗೆ ಕೈ ಒಂದು ಮೊಣಕೈಯಿಂದ ಮುಂಚೆ ಕಾಲು ಮೊಣಕಾಲಿಂದ ಕೆಳಗೆ ಕಟ್ ಮಾಡಿದ್ದಾರೆ. ಇದ್ರಾಗ ಈರ್ಭದ್ರ ದೇವಸ್ಥಾನದಾಗ ಇದ್ರಾಗೆ ಗಜಿತ್ತು, ಹಿಂಗ್ ಇಟ್ಕೊಂಡ್ ನಿಂತಿತ್ತು. ಆ ಗಜ ಒಂದ್ ಕಳ್ತನ ಐತಿ ಅಷ್ಟೇ. ಓಕೆ, ಇದು ಶ್ರೀಕೃಷ್ಣ, ಇದು ವೀರಭದ್ರೇಶ್ವರ ಸ್ವಾಮಿ. ಸರಿ, ಧನ್ಯವಾದಗಳು. ಸರಿ. ಹೇಳಿ. ಅಲ್ಲಿ ಒಂದು ಗಣಪತಿ ಇತ್ತು, ಅದು ಇದ್ದದ್ದ ಅಲ್ಲಿ ಹಿಂದ್ಗಡೆ ದೇವಸ್ಥಾನದಲ್ಲಿ ಇಲ್ಲಿ ಮುಂದೆ ಬರ್ತಾ ರೋಡ್ ಪಕ್ಕದಾಗೈತೆ ಇತ್ತು. ಅವಾಗ ಏನ್ ಮಾಡಿದ್ರು, ತಹಸೀಲ್ದಾರ್ ಇಲ್ಲಿ ಯಾತ್ಕ ಬಂದಾಗ ಹೋಗಿ ನೋಡಿದ್ರು. ಯಾರು ಅದಕ್ಕೆ ಪೂಜೆ ಪುನಸ್ಕಾರ ಯಾರು ಮಾಡ್ತಾರಲ್ಲ. ಅವಾಗ ತಹಸೀಲ್ದಾರ್ ಏನಂದ್ರು, ಅಪ್ಪ ಇದ್ ನಾವ್ ತಗೊಂಡೋಗಿ ಇದ್ ಮಾಡ್ಕೋಬಹುದು ಅಂತ ಕೇಳಿದ್ರು. ಅದಕ್ಕೆ ಈ ಊರಾಗೆ ಅವಾಗ ಇವೆಲ್ಲ ಟ್ಯಾಕ್ಟ್ರಿ ಇವೆಲ್ಲ ಇರಲಿಲ್ಲ. 4 ಚಕ್ರ ಸಿಗಾಕೊಂಡು 2 ಹಚ್ಚಿ ಹಾಕೊಂಡು ಹಟ್ಟಿಕೊಂಡು ಹಟ್ಟಿನ ಮೇಲೆ ತಗೊಂಡೋಗಿ ವಸ್ತ್ರಕ್ಕೆ ನಿಲ್ಸಿದ್ರಂತೆ. 3 ಮುಂದೆ ನಿಲ್ಸಿದ್ರಂತೆ. ಅದು 3 ಮುಂದೆ ನಿಲ್ಸಿದ್ರೆ ಎಲ್ಲ ಒಂಥರ ಸುಟ್ಟಂಗ ಆಗೋದು, ಜನಗಳಿಗೆ ಏನೇನ ಆತಂತಿ. ಅವಾಗ ಕೇಳಿದಾಗ ನನ್ನ ಊರ್ ಕಡೆಗೆ ನಿಲ್ಸ್ರಿ ಅಂತ ಹೇಳ್ತಂತಿ. ಅದು ನೀರ್ಗುಂದದ ಕಡೆ ತಿರುಗಿ ನಿಲ್ಸ್ಕಂತಿ. ಇಲ್ಲಿ ಬಾಗೂರ ಇಲ್ಲಿಂದಲೇ ಒಂದು ಬಸವಣ್ಣ ತಗೊಂಡೋಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇದ್ ಮಾಡಿದ ತೆಂಗಿನ ಗಿಡವನ್ನು ಹಾಕಿದಾರೆ ನೋಡಿ, ಅಲ್ಲಿ ಕಟ್ಟೆ ಮಾಡಿದಾರೆ. ಅವಾಗ ಇಲ್ಲಿಂದ ಒಂದು ಬಸವಣ್ಣ ತಗೊಂಡೋಗಿ ಅವರು ಇಟ್ಕೊಂಡಿದ್ರಂತೆ. ಅದು 3 ಮುಂದಾಗಿ ಹಾಕಿ ಪೂಜಿಸಿದ್ರಂತೆ. ಅದು ಯಾರ ಮೇಲೆ ಬಂದು ಇಲ್ಲ ನನ್ನ ಊರ್ ಕಡೆಗೆ ಮಕ್ಕರ್ಲಿ ಅಂತೇಳಿ ಅದನ್ನು ನಮ್ಮೂರ್ ಕಡೆಗೆ ಮಕ್ಕ ಇಟ್ಟು ಮಾಡಿದಾರೆ. ಮತ್ತೇನೇನೈತೆ? ವಸ್ತ್ರದಲ್ಲಿ ನಮ್ಮೂರಿನ ಗಣಪತಿ ಇದೆ ಅಂತ ಹೇಳಿದ್ರಲ್ವಾ, ಅದು ಎಲ್ಲಿದೆ ಅಂತ ಅಡ್ರೆಸ್ ಹೇಳ್ಬೋದು? ಅಲ್ಲಿ ಹೇಳ್ಬೋದು. ಅದೇನಂತೆ ಇಲ್ಲಿ ಹಳೆ ತಾಲೂಕ್ ಆಫೀಸ್ ಐತಲ್ಲ, ಅದ್ರ ಪಕ್ಕದಾಗ ನಿಲ್ಸಿದಾರೆ. ಅದಕ್ಕೂ ಎಲ್ಲ ಪೂಜೆ ಪುನಸ್ಕಾರ ಬಾರಿ ಜೋರಾಗಿ ಆಗ್ತೈತಿ. ಅದಕ್ಕೂ ಎಲ್ಲ ಗೋಪುರ ಮಾಡಿ ಚೆನ್ನಾಗಿ ಪೂಜೆ ಮಾಡ್ತಾ ಇದಾರೆ. ಚಿಕ್ಕ ಗಣಪತಿನ ಅಲ್ಲ, ದೊಡ್ಡದೇ. ಎಷ್ಟಡಿ ಇದೆ? ಅದು ಸುಮಾರು ಅಂದ್ರೆ 6 ಅಡಿನೇ ಬರುತ್ತೆ. 6 ಅಡಿಯಿಂದ 8 ಅಡಿ ಬರುತ್ತೆ. ಮತ್ತೆ ಇಲ್ಲಿ ಅರಮನೆ ಆಂಜನೇಯ ಎಲ್ಲಾ ದೇವ್ರುಗಳು 2 ಇದೆಯಲ್ಲ, ಅದ್ರ ಬಗ್ಗೆ ಹೇಳ್ಬೋದು ನೀವು? ಹೆಂಗೆ ಅಂತೇಳಿ ನಾವು ಅವತ್ತಿನ ಕಾಲದಾಗ ಯಾರ್ಯಾರು ಹೆಂಗ್ ಮಾಡಿದ್ರು. ಅಲ್ಲಿ ಮಹಾರಾಜರು ಆಳ್ಬೇಕಾದ್ರೆ ಅಲ್ಲಿ ನಿಮ್ಮ ತೋಟದಾಗ ಅಲ್ಲಿ ಅರಮನೆ ಸಿಕ್ತು ಅಂತ ಐತಲ್ಲ, ನಿಮ್ಮ ದೊಡ್ಡಪ್ಪರ ಮನೆ ಕಟ್ಟಿರ್ತಾವ, ಅಲ್ಲಿ ಅರಮನೆ ಇತ್ತಂತೆ. ಬೆಳಿಗ್ಗೆ ಎದ್ದು ಅವನ್ ಸೀದಾ ಅವನ ದರ್ಶನ ಸ್ಥಾನಕ್ಕೆ ಅಲ್ಲಿ ಆಳರಮ್ಮಪ್ಪನ ದೇವಸ್ಥಾನದಾಗ ಅಲ್ಲಿ ಒಂದು ಆಂಜನೇಯನ ಕಡಿಸಿ ಇಟ್ಟು ಬೆಳಿಗ್ಗೆ ಎದ್ದಾನೆ ಸ್ವಾಮಿ ಕೈ ಮುಗಿದು ಮುಂದಿನ ಕೆಲಸ ಮಾಡೋದಂತೆ. ರಾಜ ಅಲ್ಲಿರೋದು ಆಳೂರು ಹನುಮಪ್ಪ ದೇವಸ್ಥಾನ. ಇಲ್ಲಿರೋದು ಇದು ನೀರ್ಗುಂದ ಆಂಜನೇಯ ಗ್ರಾಮದೇವ.
ಅದು ತುಂಬಾ ಎತ್ತರ ಇದೆ ಅಂತ ಅದು ತುಂಬಾ ಎತ್ತರ ಐತಿ. ಅದು ಸುಮಾರು ಅಂದ್ರೆ 10 ಅಡಿ ಕಮ್ಮಿ ಇಲ್ಲ ಅದು. 10 ಅಡಿ ಆಂಜನೇಯ 10 ಅಡಿ ಆಂಜನೇಯ. ಇಲ್ಲಿ ಊರೊಳಗಡೆ ಇರೋದು ಗ್ರಾಮ ದೇವರು ಅದು ಅಷ್ಟೇ. ಅದು ಇದು 10 ಅಡಿನೇ. ಸಣ್ಣ. ಅದು ಎಲ್ಲ ಈಗ ನೀವ್ ಹೇಳಿದ್ರಲ್ಲ ಒಬ್ರು ಕೆತ್ತನೆ ಮಾಡಿದ್ರು ಅಂತ ಹೇಳ್ಬಿಟ್ಟು, ಅವರೇ ಕೆತ್ತನೆ ಮಾಡಿರೋದ ಅಥವಾ ಅಲ್ಲ ಅಲ್ಲ ಅಲ್ಲ, ಉದ್ಭವ ಆಗಿರೋದ? ಅದು ಕೆತ್ತನೆ ಮಾಡಿ ನಿಲ್ಸಿರೋದು ಅದು ಗೊತ್ತಿಲ್ಲ. ಅರಮನೆದು ಅವ್ರ ರಾಜರೇ ಕಡಿಸ್ಕೊಂಬಂದು ಇಟ್ಟಿರೋದು ಅದು. ಇದನ್ನ ಯಾರು ಮಾಡಿಸಿದಾರೆ ಅದು ಗೊತ್ತಿಲ್ಲ ನನಗೆ.